ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಒಂದು ಡೈಲಿ ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳಿಗೆ ಝೂಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ದಿವಸದಿಂದ ಅವಳು ಕೇಳ್ತಾ ಇದ್ಲು. ಸೊ ಹಾಗಾಗಿ ಝೂಗೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಮತ್ತು ಜ್ಯುವೆಲ್ಸ್ ಪರ್ಚೇಸ್ ಮಾಡೋದು ಇತ್ತು. ಸೊ ಹಾಗಾಗಿ ಹಂಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣ ಅಂಥೇಳಿ ರೆಡಿ ಆಗಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆನೇ ನಾನ್ ವೆಜ್ ಮಾಡಿ ರೊಟ್ಟಿ ಎಲ್ಲ ತಿಂದ್ವಿ, ಎಲ್ಲ ಮುಗೀತು. ಇವಾಗ ರೆಡಿ ಆಗಿದ್ದೀನಿ, ಇವಾಗ ಹೊರಡ್ತಾ ಇದ್ದೀನಿ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಏನು ಜ್ಯುವೆಲ್ಸ್ನ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಪೂರ್ತಿ ನೋಡ್ಕೊಂಬರೋಣ. ಸ್ವಲ್ಪ ಮಳೆ ಬರೋ ಥರನೂ ಇದೆ, ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ಮಳೆ ಬರೋ ಥರ ಇದೆ, ಅದಕ್ಕೆ ನಾವು ಬೈಕಲ್ಲೇ ಹೋಗ್ತಾ ಇರೋದು. ಆದಷ್ಟು ಬೇಗ ಹೋಗಿ ತಲುಪೋಣ. ಕ್ಲೈಮೇಟು ಕೂಡ ಕೂಲಾಗಿದೆ. ನೋಡೋಣ ಬನ್ನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೇಳ್ದಂಗೆ ಬೆಳಗ್ಗೆನೇ ನಾಟಿ ಕೋಳಿ ಸಾಂಬಾರು ಮತ್ತು ರೊಟ್ಟಿನ ಮಾಡಿದ್ವಿ. ತಿನ್ಕೊಂಡು ನನ್ನ ಮಗಳಿಗೂ ರೆಡಿ ಮಾಡಿಕೊಂಡು ತಕ್ಷಣಕ್ಕೆ ಹೊರಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಎಲ್ಲೋಯ್ತದ್ಯಾ ಮನಿನ? ಎಲ್ಲೋಯ್ತದ್ಯಾ? ಹಾಂ, ಕೂನಾನೆ ನೋಡೋಕ್ಕೆ. ಎಲ್ಲಿಗೆ? ಜಿಂಕೆ ನೋಡೋಕ್ಕೆ. ಯಾರ ಜೊತೆಲಿ ಹೋಯ್ತದ್ಯಾ? ಹಾಂ, ಆಮೇಲೆ ನೀನು ಅಪ್ಪ ಇಬ್ಬರೇ ಹೋಯ್ತಾರದಾ? ಹಾಂ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಸಿದ್ದು ಮನೆ. ಸಿದ್ದು ಮನೆ ಯಾರು? ಸಿದ್ದು ಮನೆ. ಝೂಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಸ್ವಲ್ಪ ಹೊತ್ತು ಮುಂದೆ ಸ್ವಲ್ಪ ಬಂದಾದಮೇಲೆ ಸ್ವಲ್ಪ ಸೋಡಾ ಕುಡಿಯೋಣ ಅಂತೇಳ್ಬಿಟ್ಟು ನಿಲ್ಲಿಸಿದ್ವಿ. ನಿಯರ್ ಶ್ರೀರಂಗಪಟ್ಟಣದ ಹತ್ರ. ಸೋಡಾ ತುಂಬಾ ಚೆನ್ನಾಗಿತ್ತು. ಹಂಗೆ ಸೋಡಾ ಅಷ್ಟರಲ್ಲಿ ಮುಂದೆ ಬರೋಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ತುಂಬಾ ಬಾಯಾರಿಕೆ ಆಗ್ತಾಯಿತ್ತು ರೊಟ್ಟಿ ತಿಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೋಡಾನ ಕುಡಿದ್ಬಿಟ್ಟು ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿತ್ತು. ನನಗಂತೂ ಈ ಮಳೆ ವಿಂಟರ್ ಸೀಸನ್ ಬಂದ್ರಂತೂ ನನಗಂತೂ ತುಂಬಾ ಖುಷಿ. ಮೈಸೂರು ರೀಚ್ ಆದ್ವಿ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ, ಆಮೇಲೆ ತಕ್ಷಣಕ್ಕೆ ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆಗಿ ಅಲ್ಲೂ ಕೂಡ ಸ್ವಲ್ಪ ಮಳೆ ಏನೋ ಜಿಡಿ ಥರ ಇತ್ತು ಮಳೆ. ಬಟ್ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ಮಾಡೋಕ್ಕೆ ಅಂತ ಎಲ್ಲೂ ನಿಲ್ಲಿಸ್ತಿಲ್ಲ. ನಮ್ಮ ಪಾಪಗೆಲ್ಲ ಫುಲ್ಲೆಲ್ಲ ಕವರ್ ಮಾಡ್ಕೊಂಡಿದೆ. ಓಕೆ ಅಂತೇಳಿ ನೆಕ್ಸ್ಟು ಝೂ ಹತ್ರ ಹೋದ್ವಿ. ಇವಾಗ ಎಲ್ಲ ಫುಲ್ಲು ಝೂ ಹತ್ರ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಗಾಡಿ ಪಾರ್ಕ್ ಈಗ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ಸಂಡೇ ಅಂತಂದಮೇಲೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ಗಾಡಿ ಪಾರ್ಕ್ ಮಾಡೋದಕ್ಕೂ ಅಲ್ಲಿ ಜಾಗ ಇರಲಿಲ್ಲ. ಮತ್ತು ಇನ್ನೇನು ಬಂತಲ್ಲ ಝೂ, ನನ್ನ ಮಗಳಿಗೋಸ್ಕರನೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಬಂತಲ್ಲ ಅಂತ ಹೇಳ್ಬಿಟ್ಟು ಎಬ್ಬರಿಸ್ತಾ ಇದ್ವಿ. ಆ್ಯಕ್ಚುಲಿ ಅವಳು ಅಕ್ವಾ ವರ್ಲ್ಡಿಗೆ ಕರ್ಕೊಂಡೋಗಿ ಅಂತ ತುಂಬಾ ಹೋಗುವಾಗ, ನಾವು ಮೈಸೂರಿಗೆ ಹೋಗುವಾಗ ಶಾಪಿಂಗು ಸ್ಯಾರಿ ತೊಗೊಳಕ್ಕೆ ನಾನು ಹೋದಾಗೆಲ್ಲ ನಮಗೆ ಅಲ್ಲಿಗೆ ತುಂಬ ಹಿಂಸೆ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ ಆ್ಯನಿಮಲ್ಸ್ ನೋಡೋದಕ್ಕೆ ಅವಳಿಗೆ ತುಂಬಾ ಖುಷಿ ಇತ್ತು. ಇವಾಗ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾಳೆ. ಆವಾಗ ಅಮ್ಮ ಎಲಿಫೆಂಟ್, ಅಮ್ಮ ಆನೆ ಆ ಥರ ಎಲ್ಲ ಹೇಳ್ತಾ ಇರ್ತಾಳೆ. ಅದನ್ನು ರಿಯಲ್ ಆಗಿ ತೋರಿಸಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾಳೆ. ನಾವು ನೀನು ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗದಾ? ಆನೆ ಹತ್ರ, ಟೈಗರ್ ಹತ್ರ ಬಿಡೋಣ ನಿನ್ನ? ಬಿಡ್ತೀನಿ ಇರು ನಿನಗೆ. ಎಷ್ಟೊತ್ತಾಯ್ತು ಮಗಳೇ ಬರೋಕ್ಕೆ ನಾವು. ನೀನು ಎಲ್ಲಿ ಮಲಗಿದ್ದೆ? ಗಾಡೀಲಿ ನಮ್ಮ ಪಾಪು ಪಾಚಿ ಮಾಡಿಬಿಡುತ್ತಲ್ವ ಮಗಳು. ಅಪ್ಪು ಎಲ್ಲಿ? ಬತ್ತಾಯ್ತಾ ಅಲ್ಲಿ? ಬಿಟ್ಬಿಟ್ಟು ಹೊಟ್ಟೋಗೋಣ, ಬಿಟ್ಬಿಟ್ಟು ಹೊಟ್ಟೋಗೋಣ ಪಪ್ಪುನ.
ರಿಯಲ್ ಆಗಿ ನೋಡಿದ್ರಲ್ಲಿ ತುಂಬ ಖುಷಿ ಪಡ್ತಾಳೆ ಅಂತ. ಸೊ ಝೂಗೆ ನಾವು ಕರ್ಕೊಂಡೋದ್ವಿ. ಮತ್ತು ಅವಳದು ತೊದಲು ಮಾತುಗಳನ್ನ ಕೇಳೋಕ್ಕಂತೂ ತುಂಬಾ, ಎಲ್ಲ ಮಕ್ಳದ್ದು ಅಷ್ಟೇ, ಅವಳು ಒಬ್ಳದೇ ಅಂತಲ್ಲ, ಎಲ್ಲ ಮಕ್ಳದ್ದು ತೊದಲು ಮಾತುಗಳನ್ನ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಧ್ಯೆ ನಾನು ವಾಯ್ಸ್ ಓವರ್ನ ಕೊಟ್ಟಿಲ್ಲ, ಅಲ್ಲಿ ನ್ಯಾಚುರಲಾಗಿ ಹೇಗೆ ವಾಯ್ಸ್ ಇದೆ ಹಾಗೇ ನಾನು ಬಿಟ್ಬಿಟ್ಟಿದ್ದೀನಿ. ಮತ್ತು ಇವಾಗ ಝೂ ಅಲ್ಲಿ ಏನಪ್ಪ ಅಂದರೆ ಎಲ್ಲ ರೂಲ್ಸು ಚೇಂಜ್ ಆಗೋಗಿದೆ. ಮುಂಚೆ ಎಲ್ಲ ಇಲ್ಲಿಂದ ಡೈರೆಕ್ಟಾಗಿ ಬಿಡ್ತಾಯಿದ್ರು, ಬಟ್ ಇವಾಗ ಇಲ್ಲಿಂದ ಎಂಟ್ರೆನ್ಸಲ್ಲಿ ಎಂಟ್ರಿ ಇಲ್ಲ. ಅದೇನಪ್ಪ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಅಲ್ಲಿ ಯಾರಾದರೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬ ಕ್ರೌಡ್ ಆಗ್ತಾಯಿದೆ. ಕ್ರೌಡ್ ಆಗೋ ಕಾರಣದಿಂದ ಈ ಥರ ಅಂಡರ್ ಪಾಸಲ್ಲಿ ಹೋಗೋ ಅಂಥ ಫೆಸಿಲಿಟೀಸ್ನ ಮಾಡಿದ್ದಾರೆ. ಇದೊಂಥರ ಗುಡ್ ಅನಿಸುತ್ತೆ. ಯಾಕಂತಂದರೆ ನಾವು ನಾರ್ಮಲಾಗಿ ಅದೇ ರೋಡಲ್ಲಿ ಪಾಸ್ ಆಗುವಾಗ ಅಷ್ಟು ಕ್ರೌಡ್ ಇರ್ತಾಯಿತ್ತು, ಎಷ್ಟು ಕ್ರೌಡ್ ಅಂದರೆ ಅಷ್ಟು ಕ್ರೌಡು. ಏನು ಝೂ ರೋಡ್ ಪಾಸ್ ಆಗೋಕ್ಕೆ ಆ್ಯಕ್ಚುಲಿ ನಾವು ಕನ್ನಡ ಸಿಲ್ಕ್ಸ್ಗೆ ತುಂಬಾ ಹೋಗ್ತಾ ಇದ್ವಿ, ಆಪೋಸಿಟ್ ಇರೋದು. ಅಲ್ಲಿ ನಾವು ಅಲ್ಲಿಂದ ಒಂಚೂರು ಮುಂದೆ ಬರೋದಕ್ಕೇ ಅಷ್ಟು ಟ್ರಾಫಿಕ್ ಇರ್ತಾಯಿತ್ತು. ಸೊ ಇದೊಂಥರ ಬೆಸ್ಟ್ ಅಂತ ಅನ್ಕೋತೀನಿ. ಈ ಮೆಜೆಸ್ಟಿಕಲ್ಲೆಲ್ಲ ಮಾಡಿದಾರಲ್ಲ ಅದೇ ಥರ ಅಂಡರ್ಗ್ರೌಂಡಲ್ಲಿ ಅಂಡರ್ ಪಾಸಲ್ಲಿ ಹೋಗೋದು, ಮತ್ತು ಎಕ್ಸಿಟು ಕೂಡ ಅಂಡರ್ ಪಾಸಲ್ಲಿ ಎಕ್ಸಿಟ್ ಆಗೋವಂಥದ್ದನ್ನ ಮಾಡಿದ್ದಾರೆ. ನನ್ನ ಮಗಳಂತೂ ಎತ್ಕೋತೀವಿ ಅಂತಂದರೆ ಎತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಅವಳು ಏನು ಅಂತಂದರೆ ಒಬ್ಬರು ಕೈ ಹಿಡ್ಕೊಂಡ್ರೆ ಅವಳು ಸುಮ್ಮನಾಗಲ್ಲ, ಅಪ್ಪ ಅಮ್ಮ ಇಬ್ಬರು ಒಂದೊಂದು ಕೈ ಹಿಡ್ಕೊಂಡು ಅವಳನ್ನ ನಡ್ಕೊಂಡು ಕರ್ಕೊಂಡು ಹೋಗಬೇಕು. ಆ ಥರ ಸಂಡೇ ಸ್ವಲ್ಪ ಕ್ರೌಡ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇಲ್ಲೂ ಕೂಡ ಸ್ವಲ್ಪ ಕ್ರೌಡ್ ಇತ್ತು. ಹೋಗಿ ಟಿಕೆಟ್ ತೊಗೊಂಬಂದ್ವಿ. ಟಿಕೆಟ್ ಪ್ರೈಸ್ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ, ಮುಂಚೆಯಿಂದನೂ ಅಷ್ಟೇ ಇತ್ತು, ಇವಾಗಲೂ ಅಷ್ಟೇ. ಆ್ಯಕ್ಚುಲಿ ನನಗೆ ಶಾಕ್ ಆಗೋಯಿತು. ನಾನು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಾನು ಹೋಗಾಗಲೇ 2-3 ಇಯರ್ಸ್ ಮೇಲಾಯಿತು. ಆ 2-3 ಇಯರ್ಸಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅನಿಸ್ತು. ಇಲ್ಲ, ಬಟ್ ನಾವು ನಮ್ಮ ಅಕ್ಕನ ಮಗನ ಕರ್ಕೊಂಡೋಗಿದ್ದಾಗ ಅವನಿಗೆ ಆಫ್ ಚಾರ್ಜು, ನಮಗೆ 100 ರುಪೀಸ್ ಆ ಥರ ಇದ್ದಿದ್ದು. 100 ರುಪೀಸೇ ಟಿಕೆಟ್ ಚಾರ್ಜ್ ಬಂದು. ಸೊ ಇವಾಗ ಒಳಗೆ ಹೋದ್ವಿ. ನನಗೆ ಹೋಗ್ತಾ ಮುಂದೆ ಹೇಳ್ತೀನಿ. ಮಾಮೂಲಿ ಅಲ್ಲಿ ಚೆಕ್ಕಿಂಗ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಮೂವ್ ಆದರೆ ಇನ್ನು ಫುಲ್ಲು ಝೂ ಎಲ್ಲ ಸುತ್ತಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ, ಇಲ್ಲ ಅಂತಂದರು ಅದು ಮಕ್ಕಳು ಕರ್ಕೊಂಡೋದ್ರಂತೂ ತುಂಬಾ ಲೇಟ್ ಆಗುತ್ತೆ, ಒಂದು 4 hours ಆದರೂ ಬೇಕೇ ಬೇಕು. ಇಲ್ಲಿ ನೋಡಿ, ನಾನು ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ವೀಡಿಯೋ ನನ್ನನ್ನು ಮಾಡಿ ಅಂತ ಹೇಳಿದ್ರೆ ಎಲ್ಲ ಮಾಡೋದು, ಮೇಲ್ಗಡೆ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ನನ್ನ ಮಗಳಂತೂ ಆ ಚೀತಾನ ನೋಡಿಬಿಟ್ಟು ಫುಲ್ಲು ಭಯ ಬಿದ್ದುಬಿಟ್ಲು ಒಳಗಡೆ ಎಂಟ್ರೆನ್ಸಿಗೆ ಹೋದ್ಮೇಲೆ. ಬಟ್ ಆಮೇಲೆ ನಾವದು ಇಲ್ಲ, ಅದು ಗೊಂಬೆ ಅಂತ ಹೇಳಿದ್ಮೇಲೆ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು. ಅವಳು ಖುಷಿ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿ, ಅಷ್ಟು ಇದು. ನಾನು ಯಾರ ಝೂ ತುಂಬ ನಡೀತಾರೆ ಮತ್ತು ಅಷ್ಟು ಆ್ಯನಿಮಲ್ಸ್ ಇಲ್ಲ ಅಲ್ಲಿ, ಸುಮ್ಮನೆ ಏನಕ್ಕೆ ಅಂತ ಇದೆ. ಬಟ್ ಅವಳು ಖುಷಿಗೋಸ್ಕರ ನಾವು ಹೋಗಿದ್ದು ತುಂಬಾ ವರ್ತ್ ಅನ್ನಿಸ್ತು ನನಗಂತೂ. ತುಂಬ ಖುಷಿ ಆಯಿತು. ಆವತ್ತಿನ ಸಂಡೇ ಅಂತೂ ತುಂಬ ನೈಸಾಗಿ ತುಂಬ ಚೆನ್ನಾಗೋಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಅಲ್ಲೆಲ್ಲರೂ ಬರೀ ಮಕ್ಕಳನ್ನ ಕರ್ಕೊಂಬಂದಿರೋ ಅಂಥದ್ದೇ, ಬಟ್ ಅವ್ರ ಖುಷಿನ ನೋಡೋಕ್ಕೆ ವಾವ್, ಸೂಪರ್. ಸರಿ, ಡ್ಯಾನ್ಸ್ ಮಾಡ್ತಾ ಇರೋದು ಮೊದಲೇ. ಊಟ ತಿಂತ್ಯಾ? ಇಲ್ದಾದ್ರೆ ಏನು ಮಾಡ್ತೀವಿ ಹೇಳು? ತಗೋ ಚೀತಾ, ತಿನ್ನು ಚೀತಾ ಹೇಳ. ಮತ್ತೆ ಊಟ ತಿಂತ್ಯಾ? ಬಾಯ್ ಚೀತಾ, ಮನೆಗೆ ಹುಡಿಕೊ ಬರುತ್ತದು ನೀನು ಊಟ ಮಾಡಿಲ್ಲ ಅಂದರೆ. ಪಪ್ಪುಲ್ಲ ಯಾನ್ ಸೌಂಡ್ ನೋಡು ಮಗಳು ಹೆಂಗ್ ಮಾಡ್ತೈತದು. ಇಲ್ಲಿದ್ದೀನಿ. ಊಟ ತಿಂತ್ಯಾ? ತಿಂದಿಲ್ಲ ಅಂದ್ರೆ ಬರುತ್ತೆ ಹುಡಿಕೊಂಡು ಮನೆಗೆ. ಪಾಪು ಅಲ್ಲ ಅದು ಅಂತ ಹೋಗೋ ಚೀತಾನು. ವಾಕ್ ಮಾಡ್ತಾ ಇದೆ ಮಗಳೇ ಅದು. ಊಟ ಮಾಡಿ ವಾಕ್ ಮಾಡ್ತಾ ಇದೆ.
ನೋಡೋಣ. ಅಲ್ಲಿ ಪಾಪು ಅಲ್ಲಿ ಮರ ಟೈಗರ್ ಕೂಗು ಕನ್ನ. ಕೇಳಿಸ್ತೈತೆ ಮಗ್ಳೆ, ಹೋಗು ಕನಾನು. ಅಲ್ಲಿ ಒಂದಷ್ಟು ಲಯನು, ಟೈಗರು, ಚೀತಾ ಎಲ್ಲ ಇತ್ತು. ಈ ನನ್ನ ಮಗಳಿಗೆ ಎದುರಿಸೋಣ, ಅವಳು ಊಟ ಮಾಡೋದೇ ನಮಗೆ, ಅವಳದೇ ಊಟದ್ದೇ ನಮಗೆ ಸಮಸ್ಯೆ. ಅಟ್ಲೀಸ್ಟ್ ನಾವು ಇದನ್ನು ತೋರಿಸಿ ಎದುರಿಸಿ ನೆಕ್ಸ್ಟ್ ಟೈಮಿಂದ ಊಟ ಮಾಡಿಸೋಣ ಅಂತ ಕರ್ಕೊಂಡೋದ್ವಿ. ಬಟ್ ಇವಳು ನೋಡಿದ್ರೆ ಚೀತಾಗೆ ಎದುರಿಸೋದು, ಎಲಿಫೆಂಟ್ಗೆ ಎದುರಿಸೋದು, ಲಯನ್ ಕೂ ನಾನೇ ಆ ಥರ ಎಲ್ಲ ಹೇಳೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಇವಳು ಎದ್ರೋದು ಇಲ್ಲ, ಇವಳು ತಿನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟು ಮುಂದೆ ಮೂವ್ ಆದ್ವಿ. ಅಲ್ಲಿ ಸ್ನೇಕ್ಸ್ ಎಲ್ಲ ಇತ್ತಲ್ವ, ಸ್ನೇಕ್ಸು, ಡೀರು ಅದೆಲ್ಲ ತೋರಿಸಿದ್ವಿ. ಅವಳಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು. ನೆಕ್ಸ್ಟ್ ಹೊರ್ಗಡೆ ಬಂದ್ವಿ, ಅಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸ್ವಲ್ಪ ಹೊತ್ತು ಕೂತಿರೋಣ ಅಂತೇಳ್ಬಿಟ್ಟು ಕರ್ನಾಟಕ ಸಿಲ್ಕ್ಸ್ ಹತ್ರ ಕೂತಿದ್ವಿ. ಬಟ್ ನಾನು ಕರ್ನಾಟಕ ಸಿಲ್ಕ್ಸಲ್ಲಿ ಏನು ತೊಗೋಬೇಕು ಅನ್ನೋ ಥಾಟ್ ಇರಲಿಲ್ಲ. ನೆಕ್ಸ್ಟ್ ಯುವರಾಜ್ ಸಿಲ್ಕ್ಸಲ್ಲಿ ನನಗೆ ಡೈಲಿ ವೇರ್ಗೆ, ನನಗೆ ವರ್ಕ್ಗೆ ಹೋಗೋಕ್ಕೆ ನನಗೆ ಸ್ಯಾರಿ ಇದೆ, ಬಟ್ ಬೇಕು ಅನ್ನಿಸ್ತು, ಕಮ್ಮಿ ಪ್ರೈಸಲ್ಲಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ನಾನು ಕರ್ನಾಟಕ ಸಿಲ್ಕ್ಸ್ಗೆ ಹೋದೆ. ಅಲ್ಲೂ ಕೂಡ ಒಂದು 4 ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡಿದೆ. 300 ರುಪೀಸ್, 370 ರುಪೀಸ್ದು ಆ ಥರದ್ದು ಒಂದು 4 ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ. ಬಟ್ ಅದು ಇದರಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ. ಬಟ್ ಸ್ಯಾರೀಸ್ ಓಕೆ ಆಗಿತ್ತು. ಬಟ್ ಅವ್ರು ವೀಡಿಯೋಸ್ನಲ್ಲಿ ತೋರಿಸಿದ್ರು, ಬಟ್ ನಂಗೆ ಅದು ತುಂಬ ಇಷ್ಟ ಆಗಿತ್ತು. ಸೊ ಹಂಗಾಗಿ ಡೈಲಿ ವೇರ್ಗೆ ನನಗೆ ಸ್ಕೂಲಿಗೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಆ ಥರದ್ದು ಅಂತೇಳ್ಬಿಟ್ಟು ನಾನು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಇದು ವೀಡಿಯೋದಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಒಂದಷ್ಟು ಚೂಸ್ ಮಾಡಿದೆ. 4 ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡಿದೆ. ಸಿಂಪಲ್ ಸ್ಯಾರೀಸು, ಗ್ರ್ಯಾಂಡಾಗಿರೋವಂಥ ಸ್ಯಾರೀಸ್ ಎಲ್ಲ ಡೈಲಿ ವೇರ್ಗೆ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಬಂದ್ವಿ. ಪಾಪುಗೂ ಊಟ ತಿನ್ನಿಸಿರ್ಲಿಲ್ಲ, ನಾವು ಊಟ ಮಾಡಿರಲಿಲ್ಲ. ಸೊ ನಾನ್ ವೆಜ್ ತಿಂದು ಬೋರ್ ಆಗಿತ್ತು. ಸೊ ಹಾಗಾಗಿ ಹೋಟೆಲ್ಗಳನ್ನ ಸರ್ಚ್ ಮಾಡ್ತಾಯಿದ್ವಿ. ಆಗ ನನ್ನ ಹಸ್ಬೆಂಡು ಈ ಹೋಟೆಲ್ಗೆ ಕರ್ಕೊಂಡೋದ್ರು. ಇದು ಬಂದು ಚಿಕ್ಕಗಡಿಯಾರ ಅಲ್ಲಿರೋದು. ಮಾತ್ರ ಟೇಸ್ಟ್ ವೈಸು ಸಖತ್ತಾಗಿತ್ತು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಪ್ಯಾಲೇಸ್ದು ಬ್ಯಾಕ್ ಸೈಡ್ ಏನದು ಡೋರ್ ಹತ್ರ, ಅಲ್ಲಿ ಅರಸು ರೋಡಲ್ಲ, ಈ ಚಿಕ್ಕಗಡಿಯಾರದ ಹತ್ರನೇ ಇರೋದು. ನಿಮಗೆ ಹೋಗುವಾಗ ಗೊತ್ತಾಗುತ್ತೆ. ಅಲ್ಲಿ ಫುಲ್ಲು ದೋಸೆ, ಇಡ್ಲಿ ಮತ್ತು ವೆಜ್ ಪಲಾವ್ ಅದೇ ಮಾಡಿರ್ತಾರೆ. ನೆಕ್ಸ್ಟು ನಾನು ಅಲ್ಲಿಂದ ಜ್ಯುವೆಲ್ಸ್ ಶಾಪ್ಸಿಗೆ ಹೋಗೋಣ, ಅಲ್ಲಿ ಜ್ಯುವೆಲ್ಸ್ ನಾನು ಪರ್ಚೇಸ್ ಮಾಡೋಕ್ಕೆ ಕೊಡಬೇಕಾಗಿತ್ತು. ಹೋದೆ. ಅನ್ಫಾರ್ಚುನೇಟ್ಲಿ ನಾನು ಸಂಡೇ ಅನ್ನೋದು ಥಾಟಲ್ಲೇ ನನಗೆ ಮರ್ತೇ ಹೋಗಿತ್ತು. ನೋಡಿದ್ರೆ ಎಲ್ಲ ಶಾಪ್ಸು ಆ್ಯಕ್ಚುಲಿ ಸಂಡೇ 12 o'clockಗೆ ಮೈಸೂರಿನಲ್ಲಿ ಅಶೋಕ ರೋಡಲ್ಲಿ ಎಲ್ಲ ಶಾಪ್ಸು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬಟ್ ನಾನು ಈ ಸಲ ಶಾಪ್ ಚೇಂಜ್ ಮಾಡೋಣ, ನಾನು ಕೃಷ್ಣ ಗೋಲ್ಡಲ್ಲಿ ತೊಗೋತಾ ಇದ್ದಿದ್ದು, ಈ ಸಲ ಬೇರೆ ಅಂಗಡಿಲಿ ತೊಗೊಳ್ಳೋಣ ಅಂತ ಹೋದೆ. ಬಟ್ ಶಾಪ್ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.